ಒಂದು ಫೋಟೋ 100 ಪದಗಳಿಗೆ ಸಮ ಅಂತ ಹೇಳ್ತಾರೆ. ಈಗ ನೀವು ಆ ಪತ್ರಿಕೆಯಲ್ಲೂ ಒಂದಷ್ಟು ದಿನ ಕೆಲಸ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಪದದ ಅರ್ಥ ನಿಮಗೆ ಸಂಪೂರ್ಣವಾಗಿ ಗೊತ್ತಿರುತ್ತೆ. ಯಾಕಂದರೆ ಒಂದು ಫೋಟೋ ಏನಂದರೆ, ನಾನು 100 ಪದ ಬರೆಯೋದಕ್ಕಿಂತಲೂ ಒಂದು ಫೋಟೋ ನೋಡಿದರೆ ಅಲ್ಲಿರ್ತಕ್ಕಂಥ ಸ್ಥಿತ್ಯಾಂತರಗಳನ್ನ ಆ ಒಂದು ಫೋಟೋ ಎಲ್ಲವನ್ನೂ ಹೇಳ್ತದೆ. ನಿಮ್ಮ ಅನಿಸಿಕೆ ಅಂದರೆ ನೀವು ವೃತ್ತಿ ಜೀವನದ ಫೋಟೋಗ್ರಫಿಗೂ ಈಗಿನ ಫೋಟೋಗ್ರಫಿಗೂ ಎರಡಕ್ಕೂ ಒಂದು ನಿದರ್ಶನ ಕೊಡೋದು. ಈಗಲೂ ಆ ಕಲ್ಪನೆ ಇದೆಯಾ? ಒಂದು ಫೋಟೋ ನೋಡಿದ ತಕ್ಷಣ ಇದು ಇಂಥದ್ದೇ ಹೇಳಿಕೆ ಕೊಡುತ್ತೆ, ಅಂದರೆ ಇದು ಅದರ ಪರಿಸ್ಥಿತಿಯನ್ನು ಅಥವಾ ಅಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ಹೇಳ್ತದೆ ಅನ್ನೋಂಥದ್ದು. ನೋಡಿ, ಈಗ ಒಂದು ಛಾಯಾಗ್ರಹಣ ಅನ್ನೋಂಥದ್ದು ತುಂಬ ಆಳವಾದ ಅಧ್ಯಯನ ಕೂಡ ಅದಕ್ಕೆ ಬೇಕು. ಈಗ ನಾವು ಏನನ್ನೋ ತೆಗೆದು ಏನೋ ಚಿತ್ರ ಮಾಡೋಕ್ಕಾಗಲ್ಲ. ಅಲ್ಲಿಯ ಒಂದು ಕೋನ, ಅಲ್ಲಿಯ ಒಂದು ವಸ್ತು, ವಿಷಯ ವಸ್ತು, ಹಿನ್ನೆಲೆ, ಇವನ್ನೆಲ್ಲಗಳನ್ನು ನೋಡ್ತಾ ಹೋಗಬೇಕು. ಆದರೆ ನಾವು ಇಷ್ಟು ದಿನ ಓದಿರೋ ಸಾಹಿತ್ಯ, ನೋಡಿರುವ ಸಿನಿಮಾ, ರಂಗಭೂಮಿ, ಇವೆಲ್ಲವುಗಳು ಕೂಡ ಕೆಲಸ ಮಾಡುತ್ತೆ. ಈ ಸೃಜನಶೀಲತೆ ಅನ್ನೋಂಥದ್ದು ಈ ಥರದ ಎರವಲಾಗಿ ಬಂದಿದ್ದು. ಇದು ನಮ್ಮ ಸ್ವಂತದ್ದು. ಅದನ್ನು ನಾವು ನಮಗೆ ಯಾವ ಪ್ರಮಾಣದಲ್ಲಿ ಬೇಕೋ ಅದನ್ನು ನಕಲಿಸ್ಕೊಂಡಿದ್ದೀವಿ. ಸೃಜನಶೀಲತೆ ಆ ರೀತಿಯಾಗಿ ಓದಿನಿಂದ, ನೋಡೋದರಿಂದ ಅದು ದಕ್ಕಿಸ್ಕೊಂಡಿರೋದು. ಈಗ ನಮ್ಮ ಹಂಪಿ ವಿಷಯಕ್ಕೆ ಬರೋದು ಸರ್, ಇದು ಒಂದು ಬಯಲು ವಸ್ತು ಸಂಗ್ರಹಾಲಯ ಅಂತ ಹೇಳ್ತಾರೆ. ನಾನಾ ದೇಶದಲ್ಲಿ, ನೂರಾರು ದೇಶದಲ್ಲಿ ಅಥವಾ ನಮ್ಮದೇ ಭಾರತ ದೇಶದಲ್ಲಿ, ಬೇರೆ ಬೇರೆ ತಮಿಳುನಾಡು, ಕೇರಳದಲ್ಲಿ ಈ ರೀತಿಯಂಥ ನೂರಾರು ಸ್ಮಾರಕ ಇದ್ದರೂ ಕೂಡ ಯುನೆಸ್ಕೋ ಪಟ್ಟಿರತಕ್ಕಂಥ ಮೊಟ್ಟ ಮೊದಲ ಭಾರತೀಯ ಸ್ಮಾರಕ ಅಂದರೆ ಅದು ಹಂಪಿ. ಇಲ್ಲಿಯ ಫೋಟೋಗ್ರಫಿನೇ ಜಗತ್ ವಿಖ್ಯಾತಗೊಂಡಿದ್ದೇವೆ. ಅದು ಈ ಹಿಂದೆಯಿಂದ ಮಾಡ್ತಕ್ಕಂಥ ಫೋಟೋಗ್ರಫಿ ಆಗಿರ್ಬೋದು ಅಥವಾ ತಮ್ಮ ಕೈ ಚಳಕದಿಂದ ಬಂದಿರತಕ್ಕಂಥ ಫೋಟೋಗ್ರಫಿ ಅದು. ಈ ಹಂಪಿ ನೆಲದಲ್ಲೇ ಆ ಫೋಟೋಗ್ರಫಿಗೆ ಒಂದು ಮನ್ನಣೆ ಇದೆ ಅಥವಾ ಮಾನ್ಯತೆ, ಇಲ್ಲಿಯ ಸ್ಮಾರಕವೇ ಅದೊಂಥರ ಪವರ್ ಇದೆಯಾ ಅಂತ. ಇಲ್ಲಿ ವಿಸ್ತಾರವಾದಂಥ ಇಲ್ಲಿಯ ಸ್ಮಾರಕಗಳ ಗುಚ್ಛ ಇದು. ಈ ಸ್ಮಾರಕಗಳ ಗುಚ್ಛ ಕೆಲವೊಂದು ಬೇರೆ ಕಡೆ ಪ್ಲೇಸಿಗೆ ಹೋದರೆ ಒಂದು ಏರಿಯಾದಲ್ಲಿ ಮಾತ್ರ ಇರ್ತದೆ, ಅಲ್ಲಷ್ಟೇ ಸೀಮಿತವಾಗಿರ್ತಕ್ಕಂಥ ಏರಿಯಾದಲ್ಲಿ ಅದು ಮಾಡಬೇಕು. ಆದರೆ ಇಲ್ಲಿ ಆಗಲ್ಲ, ವಿಶಾಲವಾಗಿದೆ, ದೊಡ್ಡ ಸಾಮ್ರಾಜ್ಯ ಇದು. ವಿವಿಧ ಸ್ಮಾರಕಗಳು ಅಲ್ಲಲ್ಲಲ್ಲೇ ಹಂಚುವಾಗಿದ್ದಾವೆ. ಸೊ ಹಾಗಾಗಿ ವೀಕೆಂಡ್ ಬರ್ತಕ್ಕಂಥ ನಮ್ಮ ಬೆಂಗಳೂರಿನ ಸಾಫ್ಟ್ವೇರ್ ಇವರೆಲ್ಲ ಇತ್ತೀಚೆಗೆ ಆ ಥರದ ಒಂದು ದಂಡು ವೀಕೆಂಡ್ ಬಂದ ತಕ್ಷಣ ಹಂಪಿಗೆ ಬರುವಂಥ ರೀತಿಯಲ್ಲಾಗಿದೆ. ಕೇರಳದಿಂದ ಬರ್ತಾಯಿದ್ದಾರೆ, ಮಹಾರಾಷ್ಟ್ರದಿಂದ ಹೆಚ್ಚು ಜನ ಬರ್ತಾಯಿದ್ದಾರೆ. ಅದರಲ್ಲೂ ಹೆಚ್ಚು ಫೋಟೋಗ್ರಫಿ ಆಸಕ್ತಿಯನ್ನು ಇಟ್ಕೊಂಡು ಹೊಸ ರೀತಿಯ ಪ್ರಯೋಗಗಳನ್ನು ಕೂಡ ಅವರು ಕೂಡ ಮಾಡ್ತಾಯಿದ್ದಾರೆ. ಗೋಪುರ ಇಟ್ಕೊಂಡು ಬರ್ತಾರೆ. ಆಮೇಲೆ ಈಗ ಇಲ್ಲಿ ಏನಾಗಿದೆ, ತುಂಬ ರಿಸ್ಟ್ರಿಕ್ಷನ್ಸ್ ಇರೋದ್ರಿಂದ, ISIದು ತುಂಬ ರಿಸ್ಟ್ರಿಕ್ಷನ್ಸ್ ಇರೋದ್ರಿಂದ ಅವರು ಅನುಮತಿಯನ್ನು ಪಡ್ಕೊಂಡು ಬರಬೇಕಾಗುತ್ತೆ. ಕೆಲವೊಬ್ಬರು ಡ್ರೋನ್ ಮೂಲಕ ಫೋಟೋಗ್ರಫಿ ಮಾಡೋಕ್ಕೆ ಬರ್ತಾರೆ, ಕೆಲವೊಬ್ಬರು ಅನುಮತಿಯನ್ನು ಪಡ್ಕೊಂಡೇ ಬರ್ತಾರೆ. ಸರಿ, ಸ್ಮಾರಕ ಈಗ ಈ ಡ್ರೋನ್ ಹೇಳ್ಬೋದು, ಅದು ಗೊತ್ತಿರೋದಿಲ್ಲ, ಮಾಡಿಬಿಡ್ತಾರೆ. ಕೆಲವೊಮ್ಮೆ ಫೋಟೋಗ್ರಫಿ ಮಾಡ್ತಕ್ಕಂಥ ಹಂಬಲದಲ್ಲಿ ಅಥವಾ ಹುಚ್ಚಾಟದಲ್ಲಿ ಈ ಸ್ಮಾರಕಗಳ ಧಕ್ಕೆ ಆಗೋದು, ಸ್ಮಾರಕಗಳನ್ನ ಬೀಳಿಸೋದು, ಕೇಸ್ಗಳಾಗ್ತಕ್ಕಂಥದ್ದು. ಈಗ ಇಂಥರಂಥ ಮೊನ್ನೆ ಕೂಡ ಒಂದೆರಡು ಕೇಸ್ ಈ ಥರ ಆಯಿತು. ಅಂಥ ಪ್ರವಾಸಿಗರಿಗೆ ಅಥವಾ ಸ್ಮಾರಕ ನೋಡೋಕ್ಕೆ ಬರ್ತಕ್ಕಂಥ ಫೋಟೋಗ್ರಫಿ ಇಚ್ಛೆ ಉಳ್ಳತಕ್ಕಂಥವ್ರಿಗೆ ನೀವು ಹೇಳ್ತಕ್ಕಂಥ ಒಂದು ಮಾತೇನಂದು? ಅಂದರೆ ಈಗ ಅವ್ರು ಬಂದಿರೋ ಉದ್ದೇಶ ಏನು ಅನ್ನೋದೊಂದು ಸರಿಪಡಿಸ್ಕೊಂಡು ಹೋದ್ರೆ ಸಾಕು. ಈಗೇನಾಗುತ್ತೆ, ಹುಚ್ಚಾಟಗಳು ಮಾಡೋಂಥವ್ರು ಯಾರೋ ಪುಂಡು ಪೋಕರುಗಳಿರ್ತಾರೆ, ಅವರಿಗೆ ಈಗ ಎಷ್ಟೊಂದು ಜನ ಇವರಿದ್ದಾರೆ, ಸೆಕ್ಯೂರಿಟಿ ಗಾರ್ಡ್ಸ್ ಇದ್ದಾರೆ, ಅವ್ರನ್ನ ಕಣ್ತಪ್ಪಿಸಿ ಈ ಥರ ಕೆಲಸಗಳನ್ನ ಮಾಡ್ತಾರೆ. ಅವ್ರು ಯಾರು ಒಂಥರ ಮುಖ್ಯಡಿಗಳ ಕೆಲಸಗಳು ಅವೆಲ್ಲ. ಸರ್, ಒಟ್ಟಾರೆಯಾಗಿ ಈ ಹೊಸ ಜನ್ರೇಷನ್ಗೆ ಈ ಮೊಬೈಲ್ ಕ್ಯಾಮ್ರಾ ಬಳಸ್ತಕ್ಕಂಥ ಫೋಟೋಗ್ರಾಫರಿಗೂ ಅಥವಾ ನಿಮ್ಮ ಪ್ರೊಫೆಷ್ನಲ್ ಕ್ಯಾಮ್ರಾ ಬಳಸ್ತಕ್ಕಂಥ ಫೋಟೋಗ್ರಾಫರಿಗೂ ನಿಮ್ಮ ಒಂದು ನೇರ ನುಡಿ, ನೀವು ವೃತ್ತಿ ಜೀವನವನ್ನು ಇದರಲ್ಲೇ ಕಂಡುಕೊಳ್ಳೋದಾಗಿರ್ಬೋದು ಅಥವಾ ಹವ್ಯಾಸಿಗರಾಗಿರ್ಬೋದು, ಯಾವ ರೀತಿಯಂಥ ಕ್ಯಾಮ್ರಾಗಳನ್ನ ಬಳಸಬೇಕು ಅಥವಾ ಯಾವ ರೀತಿಯಾಗಿ ನಿಮ್ಮ ಬಿಹೇವಿಯರ್ ಇರಬೇಕು, ಆ ಥರ ಪ್ರಕೃತಿ ಸೌಂದರ್ಯ ತಾಣಕ್ಕೆ ಹೋದಾಗ ಅಥವಾ ಜನರಲಾಗಿ ವೃತ್ತಿ ಜೀವನಕ್ಕೆ ಹೋದಾಗ ಆ ಥರಂಥ ಯುವಕರಿಗೆ ಹೇಳ್ತಕ್ಕಂಥ ಒಂದು ನಿಮ್ಮ ಟಿಪ್ಸ್? ಇಲ್ಲ, ಏನಿಲ್ಲ. ಈಗ ಹಂಪಿ ಅನ್ನೋಂಥ ಒಂದೇ ಸಾಕು, ಅವ್ರು ಎಲ್ಲಿ ಬೇರೆ ಕಡೆಗೆ ಹೋಗಬೇಕಾಗಿಲ್ಲ. ಇಲ್ಲಿಯ ಮಾನ್ಯುಮೆಂಟುಗಳು ಭಾಳ ಅದ್ಭುತವಾದಂಥ, ಅಮೋಘವಾದಂಥ ಸುಂದರ ತಾಣಗಳು. ಇಲ್ಲಿ ನೀವು ಮೊಬೈಲಲ್ಲೇ ಛಾಯಾಚಿತ್ರಣಗಳು ಮಾಡ್ಬೋದು. ಇಲ್ಲಿ ನಮ್ಮಲ್ಲಿ ಇಲ್ಲೊಬ್ಬ ಸೆಕ್ಯೂರಿಟಿ ಗಾರ್ಡು ಮತ್ತು ಇಲ್ಲಿ ಎಳ್ನೀರು ಕೊಚ್ಚುವಂಥ ಹುಡುಗ ಇವತ್ತು ಅವರು ನಾಡಿನಾದ್ಯಂತ ಫೇಮಸ್ ಆಗಿದ್ದಾರೆ. ಯಾಕೆ ಅಂದರೆ ಅವರು ಮೊಬೈಲಲ್ಲೇ, ಅವರು ಇರೋ ಜಾಗದಲ್ಲೇ ಎದುರು ಅಲ್ಲಿ ಉಗ್ರನರಸಿಂಹ ಹತ್ರ ಸನ್ಸೆಟ್ಟನ್ನು ಅವ್ರು ಕುಂತಲ್ಲೇ ಫೋಟೋ ತೆಗಿತಾನೆ ಆ ಮನುಷ್ಯ, ಹುಡುಗ, ಅದು ಸಣ್ಣ ಎಳ್ನೀರು ಮಾರುವಂಥ ಹುಡುಗ. ಸೆಕ್ಯೂರಿಟಿ ಗಾರ್ಡ್ ತನ್ನ ಮಾಡೋ ಕೆಲಸದಲ್ಲಿ ಎಲ್ಲಿ ಇರ್ತಾನೋ ಅಲ್ಲಿ ಫೋಟೋ ತೆಗಿತಾನೆ. ಅವು ಸೋಷಿಯಲ್ ಮೀಡ್ಯಾದಲ್ಲಿ ಆಗ್ತಾಯಿದ್ದಾರೆ. ಅಂದರೆ ಮಾನ್ಯುಮೆಂಟೇ ಇಟ್ಸ್ ಬ್ಯೂಟಿಫುಲ್. ಸೊ ಅದನ್ನು ಸರಿಯಾದ ಹೊತ್ತಿನಲ್ಲಿ ಛಾಯಾಗ್ರಹಣ ಮಾಡಿದ್ರೆ ಅದು ಚೆಂದನೇ ಆಗುತ್ತೆ.
ಈಗ ಯುವಕರಿಗೆ ನೀವು ಕೊಡ್ತಕ್ಕಂಥದ್ದು ಇದನ್ನು ವೃತ್ತಿ ಜೀವನವಾಗಿ ಆಯ್ಕೆ ಮಾಡ್ತಕ್ಕಂಥ ಯುವಕರೇನು ಬರ್ತಾಯಿದ್ದಾರೆ ಪ್ರೊಫೆಷ್ನಲ್ ಫೋಟೋಗ್ರಾಫಿಯಾಗಿ ಈ ಮದುವೆ ಕಾರ್ಯಕ್ರಮ ಬೇರೆ ಬೇರೆ ಕಾರ್ಯಕ್ರಮಕ್ಕೆಲ್ಲ ಬರ್ತಕ್ಕಂಥವ್ರಿಗೆ, ಆಮೇಲೆ ಈಗ ಒಂದು ಟ್ರೆಂಡ್ ಶುರುವಾಗಿದೆ ಸರ್, ಪ್ರೀ ವೆಡ್ಡಿಂಗ್ ಶೂಟ್ ಅಂತೇಳಿ. ಈ ಪ್ರೀ ವೆಡ್ಡಿಂಗ್ ಶೂಟ್ ಬರ್ತಕ್ಕಂಥವ್ರು ಅವರು ಕ್ಲೈಂಟ್ಸಿಗೆ ಏನು ಹೇಳಬೇಕು ಅಥವಾ ಇಲ್ಲಿರ್ತಕ್ಕಂಥ ವ್ಯವಸ್ಥೆ ಹೇಗೆ ಅದಕ್ಕೆ ಇದು ಮಾಡಬೇಕು ಅದೆಲ್ಲ ನೀವು ನಿಮ್ಮ ಪ್ರೀ ವೆಡ್ಡಿಂಗ್ ಶೂಟಲ್ಲಿ ಹಂಪಿಯಲ್ಲಿ ನಿಷೇಧ ಇದೆ. ಇಲ್ಲಿ ಯಾವುದೇ ಮಾನ್ಯುಮೆಂಟ್ ಹತ್ರ ಅವರು ಫೋಟೋಗ್ರಫಿ ಮಾಡೋಂಗಿಲ್ಲ, ಈವನ್ ಮೊಬೈಲಲ್ಲೂ ಮಾಡ್ಕೊಳ್ಳೋಂಗಿಲ್ಲ, ಈವನ್ ಕ್ಯಾಮ್ರಾದಲ್ಲೂ ಮಾಡ್ಕೊಳ್ಳೋಂಗಿಲ್ಲ, ಅದಕ್ಕೆ ನಿಷೇಧ ಇದೆ. ಅದು ಒಮ್ಮೆ ಕೋರ್ಟ್ ಕಟಕಟೆಗೆ ಹತ್ತಿ ಕೂಡ ಹೋಗಿದೆ ಒಂದು ಪ್ರಕರಣ. ಏನು ಅಂತಂದರೆ ಅದು ಕಮರ್ಷಿಯಲ್ ಆಗುತ್ತೆ. ಈ ನೆಲೆಯಲ್ಲಿ ಅವರು ಪರವಾನಗಿಯನ್ನು ISI ಪರವಾನಗಿ ಪಡಿಬೇಕಾಗತ್ತೆ. ಇದಕ್ಕೆ 1 ಲಕ್ಷದವರೆಗೂ ಅವರು ಸರ್ ಈಗ ಹಂಪಿ ಬಿಡಿ ಬೇರೆ ಬೇರೆ ಕಡೆ ಎಲ್ಲ ಹೋಗ್ತಾರಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಆಗಿರೋದು, ಆ ಯುವಕರಿಗೆ ಈ ಫೋಟೋಗ್ರಫಿನೇ ಜೀವನ ಮಾಡ್ಕೊಂಡಂಥ ಯುವಕರಿಗೆ ನೀವು ಕೊಡ್ತಕ್ಕಂಥ ಟಿಪ್ಸ್ ಸರ್? ಈಗ ಕ್ಯಾಮ್ರಾದಲ್ಲಿ 3 ಇಂಪಾರ್ಟೆಂಟು: ISO, ಅಪಾರ್ಚರ್ ಆ್ಯಂಡ್ ಶಟರ್ ಸ್ಪೀಡ್. ಈ 3 ಸರಿಯಾಗಿ ತಿಳ್ಕೊಂಡ್ರೆ ಒಂದು ಹೆಚ್ಚು ಬೆಳಕಿದ್ದಾಗ ಕಡಿಮೆ ಹೇಗೆ ಮಾಡ್ಕೊಳ್ಳೋದು, ಕಡಿಮೆ ಇದ್ದಾಗ ಹೇಗೆ ಬೆಳಕು ಮಾಡ್ಕೊಳ್ಳೋದು, ಈ 3 ಪ್ಯಾರಾಮೀಟರ್ಸ್ ತಿಳ್ಕೊಂಡ್ರೆ ಸಾಕು. ಆನಂತರ ತಂತಾನೆ ಎಲ್ಲವೂ ಅವರಿಗೆ ಲಭಿಸುತ್ತೆ. ಮೊದಲು ಅದನ್ನು ತಿಳಿಯುವ ಪ್ರಯತ್ನ ಮಾಡಬೇಕು. ನಮ್ಮದೇ ಜಿಲ್ಲೆಯರಾಗಿರ್ತಕ್ಕಂಥ ಶಿವಶಂಕರ್ ಬಣಗಾರ್ ಅವರ ಕಣ್ಣಲ್ಲಿ ಹಂಪಿ ಹೇಗೆ ಕಾಣುತ್ತೆ ಮತ್ತು ಫೋಟೋಗ್ರಾಫಿಗೆ ಬರ್ತಕ್ಕಂಥ ಯುವಕರು ಯಾವೆಲ್ಲ ರೀತಿ ನಡೆದುಕೊಳ್ಬೇಕು ಮತ್ತು ಹವ್ಯಾಸಿ ಫೋಟೋಗ್ರಾಫರು ಮತ್ತು ಪ್ರೊಫೆಷ್ನಲ್ ಫೋಟೋಗ್ರಾಫರ್ ಇರತಕ್ಕಂಥ ವ್ಯತ್ಯಾಸ, ಏನೆಲ್ಲ ಕೆಲಸ ಮಾಡ್ಕೋಬೋದು, ಈ ಪ್ರೊಫೆಷ್ನಲ್ಲಿ ಇದು ಹವ್ಯಾಸಕ್ಕೂ ಬಳಸ್ಕೋಬೋದು ಮತ್ತು ತಮ್ಮ ಜೀವನೋಪಾಯಕ್ಕಾಗೂ ಮಾಡ್ಕೊಳ್ಬೋದು ಅನ್ನೋಂಥ ಎಲ್ಲ ರೀತಿಯ ಮಾತುಗಳಿರ್ತಕ್ಕಂಥ ಶಿವಶಂಕರ ಬಣಗಾರ್ ಅವರ ಕ್ಯಾಮ್ರಾ ಕಣ್ಣಲ್ಲಿ ಹಂಪಿಯ ಸೌಂದರ್ಯನ್ನು ನೋಡೋದೇ ಒಂದು ಆನಂದ ಅಂತ ಇಲ್ಲಿ ಹೇಳ್ಬೋದಾಗಿದೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.